ಇಲ್ಲ ಒಂದು ಹೋಟ್ಲು ಬಂದ್ವಿ, ಏನೇನು ಲೇಟ್ ಆಗಿತ್ತಲ್ಲ ಹಂಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ. ಸೇಮ್ ಇಂಡಿಯಾ ಥರನೇ ಐತೆ. ಇಲ್ಲ ಇದೆನಾ? ಊಟಕ್ಕೆ ಅಂತ ಬಂದಿದ್ದು, ನೋಡಿದ್ರೆ ಪಾನಿಪುರಿ ಇತ್ತು. ಸೊ ಊಟ ಸ್ಕಿಪ್ ಆಯಿತು, ಪಾನಿಪುರಿ ಫಿಕ್ಸ್ ಆಯಿತು. ಅಂತೂ ಇಂತೂ ಯಾವುದೋ ಒಂದು ಇಂಡಿಯನ್ದು ಪಾನಿಪುರಿ ಸಿಗೋಂಥ ಜಾಗ ಸಿಗ್ತಾವಪ್ಪ. ಪಾನಿಪುರಿ, ಬೇಲ್ಪುರಿ, ಮಸಾಲೆ ಪುರಿ. ನೋಡೋಣ ಟೇಸ್ಟ್ ಯಾವ ಥರ ಇರುತ್ತೋ ಅಂತ. ಪಾನಿಪುರಿ ಅಂತೂ ಇಂತೂ ಬಂತು. ಕಚೋರಿ, ಪಾನಿಪುರಿ, ಬೇಲ್ಪುರಿ. ಏನು ಬರೋದು? ಕಳ್ಳೆ ಉಸ್ಲಿ ಸೌದಿ ಸ್ಪೆಷಲ್ ಪಾನಿಪುರಿ. ನಮ್ಮ ಹುಡುಗಿ ಫುಲ್ಲು ಖುಷಿ ಪಾನಿಪುರಿ ಸಿಕ್ಕಿರೋದ್ರಿಂದ. ಇಲ್ಲ ನಮ್ಗೆ ಹೆಂಗೆಲ್ಲ ಐತಪ್ಪ ಇಲ್ಲಿ ಪಾನಿಪುರಿ ಸಿಕ್ಕಿರೋದಕ್ಕೆ. ಪಾಪ ಎಷ್ಟು ದಿನ ಆಯಿತು ತಿಂದೆ ಪಾನಿಪುರಿ? ಯಾವುದು ಮಸಾಲೆ ಥರ ಇದೆ? ಇಲ್ಲ ಅದೇ ಪಾನಿ ಆದರೂ ಅನ್ಕೋ, ಮಸಾಲೆ ಆದರೂ ಅನ್ಕೋ, ತಿನ್ನ ಅಷ್ಟೇ. ಪಾನಿಪುರಿ ಇಂಡಿಯಾ ಅಷ್ಟು ಟೇಸ್ಟ್ ಇಲ್ಲ. ಬೇಲ್ಪುರಿ ಇದೆ, ಬೇಲ್ಪುರಿ ಸಕಲಾಗಿದೆ. ಅದು ಕಷ್ಟಕ್ಕಷ್ಟೇ, ಬೇರೆ ಪರವಾಗಿಲ್ಲ. ಸಿಕ್ಕಿದ ಬೆಸ್ಟ್ ಅಲ್ವಾ? ಬಟಾಣಿ ಹಾಕಿಲ್ಲ ಇದಕ್ಕೆ, ಕಳ್ಳೆ ಔಷಧಿ ಬರ್ತದಲ್ಲ, ಕಳ್ಳೆ ಔಷಧಿ ಹಾಕಿದ್ದಾರೆ ಪಾನಿಪುರಿಗೆ. ಏನು ಗುರು ಇಷ್ಟು ದೊಡ್ಡದು, ಹೆಂಗೆ ಬಾಯೊಳಗೆ ಹೋಗಲ್ಲ ಇದು. ಎರಡು ಪಾನಿಪುರಿ, ಒಂದು ಕಚೋರಿ, ಒಂದು ಬೇಲ್ಪುರಿ ತೊಗೊಂಡಿದ್ದಕ್ಕೆ 700 ರೂಪಾಯಿ ಆಯಿತು. ಇಲ್ಲಿಂದು 32 ರಿಯಾಲ್. ಎಲ್ಲ ಸಿಗುತ್ತೆ ಇಂಡಿಯಾ ಐಟಮ್ಗಳು. ಹಾಂ ಇದೆ ಅಂಗಡಿ, ಇಂಡಿಯನ್ದೇ ಇದು ರೆಸ್ಟೋರೆಂಟ್. ಅಜೀಜಿಯಾ ನಜೀಮ್ ಹಾಸ್ಪಿಟ್ಲ್ ಇದೆಯಲ್ಲ, ಅದ್ರ ಆಪೋಸಿಟ್ಟೇ ಇದೆ. ಪಾನಿಪುರಿ ತಿನ್ನಬೇಕು ಅನ್ನೋರೆಲ್ಲ ಬನ್ನಿ. ಹಾಗೆ ತರಕಾರಿಗಳೆಲ್ಲ ಫಿನಿಶ್ ಆಗಿತ್ತು. ತರಕಾರಿ ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಅಂತ ತರಕಾರಿ ಅಂಗಡಿ ಬಂದ್ವಿ. ನೋಡಿ ಈ ಥರ ಇರುತ್ತೆ ತರಕಾರಿ.